ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ಈಗ ನಮ್ಮೊಂದಿಗೆ ಈ ದೇವಳದ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಸಚ್ಚಿದಾನಂದ ಚಾತ್ರರವರಿದ್ದಾರೆ. ನಮಸ್ಕಾರ ಸರ್. ಈ ದೇವಳದ ಬಗ್ಗೆ ಅಂದರೆ ವಿಶೇಷ ಕಾರಣಿಕವಾದ ದೇವಳ, ಇಡೀ ಜಗತ್ತಿನಾದ್ಯಂತ ಭಕ್ತರು ಇಲ್ಲಿ ಬರ್ತಾರೆ. ಸೊ ಈ ದೇವಸ್ಥಾನದ ಏನು ಸ್ಥಳ ಪುರಾಣ, ಹಿನ್ನೆಲೆ, ಇತಿಹಾಸ ನಿಮ್ಮ ವಾಕ್ಯದಲ್ಲಿ? ನಾನು ಸಚ್ಚಿದಾನಂದ ಚಾತ್ರ ಮ್ಯಾನೇಜಿಂಗ್ ಟ್ರಸ್ಟಿ, ಮತ್ತೊಬ್ಬರು ಚಂದ್ರಶೇಖರ್ ಚಾತ್ರ ಸಹದರ್ಶಿ ಮುಕ್ತೇಶ್ವರರು, ಮತ್ತೊಬ್ಬರು ಶ್ರೀನಿವಾಸ ಚಾತ್ರ ಅವರು ತೀರಿವಾಗಿರೋದ್ರ ಬದಲಿಗೆ ಇನ್ನೂ ಆಗಿಲ್ಲ. ದೇವಿ ಸ್ವಯಂ ಉದ್ಭವ. ತೇತ್ರಾಯುಗದ ಮೊದಲು ಕೃತಾಯುಗದಲ್ಲಿ ಟೆಂಪಲ್ ಉಂಟು. ಸೊ ಗುರುಗಳ ಶೃಂಗೇರಿ ಗುರುಗಳ ಮೂರ್ತಿನ ಪ್ರತಿಷ್ಠೆ ಮಾಡುತ್ತೆ 92ನೇ ಇಸ್ವಿಯಲ್ಲಿ. ಒಂದು ದಿವಸ ಈಶ್ವರನ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಾಟಾಗುತ್ತೆ. ಸ್ವರ್ಗದ ಎಲ್ಲ ಅಪ್ಸರೆಯರು ಬರ್ತಾರೆ. ಪಿಂಗಳಲ್ಲಿ ಅತಿ ಸುಂದರಿ, ಅತಿ ಅಹಂಕಾರಿ. ಅರ್ಧ ಗಂಟೆ ತಡೆದು ಬಂದವಳು. ತಡೆದು ಬಂದ್ಕೊಂಡು ಈಶ್ವರನ ಸಿಟ್ಟು ಬಂದರೆ ಬಾಣಯ್ಯನನ್ನು ಬೈತಾರೆ. ಬಾಣಯ್ಯನ ಬೈದ್ಕೊಂಡು ಅವಳಿಗೂ ಸಿಟ್ಟು ಬರುತ್ತೆ. ಈಶ್ವರನಿಗೆ ವಾಪಸ್ ರಿಪೀಟ್ ಬೈತಾಳೆ. ನಿನಗೆ ತಲೆಯಲ್ಲೊಂದು ಹುಡುಗಿ, ಸೊಂಟದಲ್ಲಿ ನಾವು ಬಾಯಿ ಮೈ ತುಂಬ ಬೂದಿಯಲ್ಲಿ ಬಾಯಿ ಬಂದ ಬೈತಾಳೆ. ಬೈದು ಕೂಡಲೇ ಗಂಡನಿಗೆ ಬೈದ್ಕೊಂಡು ಪಾರ್ವತಿ ಸಿಟ್ಟು ಬಂದು ನೀನು ಗೂನು ಬೇರಿದೆ ಕುಬ್ಜಿಯಾಗಿ ಭೂಲೋಕದಲ್ಲಿ ಹುಟ್ಟುವ ಶಾಪ ಕೊಡ್ತಾಳೆ. ಶಾಪಕ್ಕೆ ವಿಮೋಚನೆ ಇಲ್ಲೋಕೆ ಹೇಳ್ತಾಳೆ. ದ್ವಾಪರಾಯುಗದಲ್ಲಿ ಕಂಸನ ಆಸ್ಥಾನದಲ್ಲಿ ಗಂಧ ತೆಗೆಯುತ್ತೀರು. ಕೃಷ್ಣ ಪರಮಾತ್ಮ ನಿನ್ನ ಮುಟ್ಟಿದ ಕೂಡಲೇ ನಿನ್ನ ಗೂನು ಮೇಲೆ ಅರ್ಥಾಗುತ್ತೆ. ಅಲ್ಲಿಗೆ ಮುಗಿಲಿಲ್ಲ. ಪಶ್ಚಿಮ ಘಟ್ಟ ತುದಿಯಲ್ಲಿ ನನ್ನ ಕುರಿತು ತಪಸ್ಸು ಮಾಡ್ತಾ ಕುಬ್ಜಾ ನದಿಯಾಗಿ ಬಾಂಧಿ ಹೇಳ್ತಾಳೆ. ನೋಡೋದು ಕುಬ್ಜಾ ನದಿ. ಕಮಲಶಿಲೆಯಲ್ಲಿ ಸೂರ್ಯಾಕ್ಷರ ರಾಕ್ಷಸ ಬ್ರಹ್ಮನಿಂದ ಹೊರ ತಗೊಳ್ತಾನೆ. ಯೋನಿ ಮುಖ ಹುಡುಗಾದ್ರೆ ನಂಗೆ ಮರಣ ಪ್ರಾಪ್ತಿ ಆಗಿದೆ, ಬ್ರಹ್ಮ ತಥಾತ್ವ ಅಂತ. ಆವಾಗ ದೇವಿ ತ್ರಿಮೂರ್ತಿಗಳ ಅಂಶನ ತಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಅವನು ಸಂಹಾರ ಮಾಡಿ ಕಮಲಶಿಲೆಯಲ್ಲಿ ಲಿಂಗ ರೂಪೇಣಿಯಾಗಿರ್ತಾನೆ. ಅಂದು ಕುಬ್ಜೆಗೆ ಆಶ್ವಾಸನ ಕೊಟ್ಟಿಲ್ಲ. ಕುಬ್ಜಾ ನದಿಯಾಗಿ ಬಾಂಧೇಳಿ ವರ್ಷಕ್ಕೊಂದು ಬಾರಿ ಹೊಳೆ ನೀರು ಉಕ್ಕಿ ಬಂದು ದೇವಿಗೆ ಸ್ನಾನ ಮಾಡ್ತಾಳೆ. ಗುಹೆ ಎಂಬುದು ದೇವಿ ಸುಪಾಕ್ಷಮನಿಗೆ ಅವನಿಗೆ ತಪಸ್ಸು ಮಾಡಲಿಕ್ಕೆ ಗುಹೆ ನಿರ್ಮಾಣ ಮಾಡಿದ್ದು. ನಾಗದೇವರು ಗರುಡನ ಉಪಟ ಕಡೆಗೆ ನಾಗದೇವರಿಗೆ ರಕ್ಷಣೆ ಗೊಳಿಸಿದ ಗುಹೆ ನಿರ್ಮಾಣ. ಮನುಷ್ಯರು ಮಾಡಿದ್ದಲ್ಲ, ದೇವಿಯ ನಿರ್ಮಾಣ ಮಾಡಿದ್ದು. ಮೂಲ ಪ್ರಸಾದ ಮಕ್ಕಳಾಗದಿದ್ದರೆ, ಮದುವೆ ಆಗದಿದ್ದರೆ 1008 ತಲೆನೋವಿಗೆ. ನಮ್ಮದು ಯಕ್ಷಗಾನ ಸೇವೆ ಇತ್ತು. ಹರಕೆ ಅದು ಮಕ್ಕಳಾಗದಿದ್ದರೆ, ಮದುವೆ ಆಗದಿದ್ದರೆ 1000 ತಲೆನೋವಿಗೆ. ಯಾರೇ ಬಡವ ಬರಲಿ ದೊಡ್ಡವ ಬರಲಿ, ನೀವು ಇವತ್ತು ಊಟ ಮಾಡಿದರೆ ಅದೇ ಊಟ. ಎಲ್ಲರಿಗೂ ಊಟ, ಚಟ್ನಿ, ಕೊತ್ತಂಬರಿ, ಪಲ್ಯ, ಊಟ, ಹುಳಿ, ಸಾರು, ಮಜ್ಜಿಗೆ, ಮೊಸರು, ಎಲ್ಲರಿಗೂ ಊಟ. ಎಲ್ಲರಿಗೂ ಸಪ್ರೇಟ್ ಟೇಬಲ್ ಹಾಕಿ ಎಲ್ಲರಿಗೂ ಊಟ ಸಪ್ರೇಟ್. ಬಫೆ ಸಿಸ್ಟಮ್ ಇಲ್ಲ. ನಾನು ಎಲ್ಲರದ್ದು ಬಫೆ ಮಾಡಬೇಕಂತ ನಾನು ಬಫೆಗೆ ನಾನು ಎಗರಿತ್ತು. ದೇವಿ ಎಲ್ಲರಿಗೂ ಒಳ್ಳೆ ಮಾಡಲಿ. ದೇವಿ ನಮ್ಮದವರಿಗೆ ಎದುರುಗಡೆ ಗೋಪುರ ಒಬ್ಬರು ದೇವಿ ಸ್ವಪ್ನದಲ್ಲಿ ಬಂದು 1.5 ಕೋಟಿ ಡೊನೇಷನ್ ಕೊಟ್ಟಿದ್ರು. ನೋಡಿ ಅಲ್ಲಿ ಗೋಪುರ 1.5 ಕೋಟಿ ಸ್ವಪ್ನದಲ್ಲಿ ಬಂದು ಕೊಟ್ಟು 92 ವರ್ಷ ಪ್ರಾಯ ಅವ್ರು ತೀರಿ ಹೋದ್ರಿಲ್ಲ. ಈಗ ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ಬಂದು ಭಕ್ತರಿಗೂ ದೇವಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು. ಕಮಲಶಿಲೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಸುಪಾರ್ಶ್ವ ಗುಹೆಯನ್ನು ಒಮ್ಮೆ ಭೇಟಿ ನೀಡಿ ಬರುವ. ಆಯಿತಾ. ಇಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಕ್ಷೇತ್ರಪಾಲ ಅಂತ ಕರಿತೀವಿ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ವೈಷ್ಣವಿ ದೇವಿ ಹೆಂಗಿದೆಯೋ ಲಿಂಗ ಸ್ವರೂಪಿಣಿಯಾಗಿ, ಹಾಗೆ ಇಲ್ಲಿ ನಿಮಗೆ ಲಿಂಗ ಸ್ವರೂಪಿಣಿಯಾಗಿ ಕಾಣಲಿಕ್ಕೆ ಸಿಗುವಂಥದ್ದು. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಜನ ಐಕ್ಯ ಆಗಿಬಿಟ್ಟು ಕೆಳಗಡೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ನೆಲೆಯಾಗಿರುವಂಥದ್ದು. ಕಮಲಶಿಲೆಯ ಆದಿಗುಹೆ ಅಂತ ಕರಿತೀವಿ ಇಲ್ಲಿ. ಆಯಿತಾ. ಮನಸ್ಸಲ್ಲಿ ಏನಾದ್ರು ಪ್ರಾರ್ಥನೆಗಳಿದ್ದರೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮ ನೆರವೇರಿಸಿ ಕೊಡ್ತಾಳೆ. ಇಲ್ಲಿ ಹುಟ್ಬಿಟ್ಟು ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೇರುತ್ತೆ. ಕುಬ್ಜಾ ನದಿ ಮತ್ತೆ ನಾಗತೀರ್ಥ ಯಾವಾಗ ಫಸ್ಟ್ ಸಂಗಮ ಆಗುತ್ತಲ್ಲ, ಅವಾಗ ಅಮ್ಮನ ಗರ್ಭಗುಡಿ ಒಳಗಡೆ ತನಕ ನೀರು ಹೋಗುವಂಥದ್ದು. ಆಯ್ತಾ. ವರ್ಷದಲ್ಲಿ ಒಂದೇ ಸರಿ ಆಗೋದು, ಆದ್ರೆ ಈ ಸರಿ 2 ಸರಿ ಆಗಿರುವಂಥದ್ದು. ಆಯ್ತಾ. ಹಿಂಗೆ ಹರ್ಕೊಂಡು ಹೋಗುತ್ತೆ. ಈಗ ಯಾರಿಗೆ ಇದನ್ನ ಮುಟ್ಲಿಕ್ಕೆ ಬಿಡುದಿಲ್ಲ, ಯಾಕಂತ ಹೇಳಿದ್ರೆ ಅಭಿಷೇಕಕ್ಕೆ ಇಲ್ಲಿಂದಾನೇ ನೀರು ತಕೊಂಡು ಹೋಗೋದು. ಆಯ್ತಾ. ನೀವು ಬೇರೆ ಟೈಮಿಗೆ ಹರಿಯುವ ಟೈಮಿಗೆ ಬಂದ್ರೆ ಹರಿಯುವ ನದಿಗೆ ದೋಷ ಇಲ್ಲ ಅನ್ನೋ ಕಾರಣದಿಂದ ಆ ಟೈಮ್ಗೆ ಎಲ್ಲರಿಗೂ ಮುಟ್ಲಿಕ್ಕೆ ಬಿಡ್ತಾರೆ. ಮನೆಗೆ ತೀರ್ಥ ಎಲ್ಲ ತಕೊಂಡು ಹೋಗ್ತಾರೆ ಅದನ್ನ. ಆಯ್ತಾ. ಬನ್ನಿ ಮುಂದೆ. ಇಲ್ಲಿ ಮುಂಚೆ ಕಾಶಿಗೆ ಹೋಗೋ ದಾರಿ ಅಂತ ಇತ್ತು ಋಷಿಮುನಿಗಳ ಕಾಲದಲ್ಲಿ. ಅದೆಲ್ಲ ಮಣ್ಣೆಲ್ಲ ಕುಸಿದು ಬಿಟ್ಟು ಫುಲ್ ಬ್ಲಾಕ್ ಆಗಿರುವಂಥದ್ದು ಇಲ್ಲಿ. ಆಯ್ತಾ. ಈ ನೀರಿದೆಯಲ್ಲ ಹಿಂಗೆ ಹರ್ಕೊಂಡು ಇಲ್ಲಿ ಒಳಗಡೆ ಹೋಗುತ್ತೆ. ಆಯ್ತಾ. ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡಿದಾರಲ್ಲ, ಅಲ್ಲಿ ಕಾಡಿದೆ. ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ, ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ. ಅಲ್ಲಿ ಜೋಗ ಸೈನ್ ಬೀಳುತ್ತೋ ಹಾಗೆ ಬಿದ್ದು ದೇವಸ್ಥಾನಕ್ಕೆ ಹೋಗಿ ಸೇರುವಂಥದ್ದು. ಆಯ್ತಾ. ಇಲ್ಲಿ ನೋಡಿದ್ರೆ ನಿಮಗೆ ಬಾವುಲಿಕೆಗಳೆಲ್ಲ ಕಾಣಿಸ್ತವೆ, ಬ್ಯಾಟ್ಸು. ಆಯ್ತಾ. ಇಲ್ಲಿ ನೀವು ಕಾರ್ ಪಾರ್ಕಿಂಗ್ ಮಾಡಿದ್ದೀರಲ್ಲ, ಅಲ್ಲಿ ತನಕ ಅಂಡರ್ಗ್ರೌಂಡ್ ಈಗ ಬಂದಿದ್ದೀರಿ ನೀವು ಆಲ್ಮೋಸ್ಟ್. ಆಯ್ತಾ. 150 ಅಡಿ ಆಳದಲ್ಲಿದ್ದೀರಿ, 150 ಫೀಟ್ ಕೆಳಗಡೆ. ಹೌದು. ಆಯ್ತಾ. ಕೃತಯುಗದಲ್ಲಿ ಸುಪಾರ್ಶ್ವನೆಂಬ ರಾಜನು ತಪಸ್ಸನ್ನು ಮಾಡಿದ ಈ ಗುಹೆ ಸುಪಾರ್ಶ್ವ ಗುಹೆ ಎಂದು ಪ್ರಖ್ಯಾತವಾಯಿತು. 1953 ಏಪ್ರಿಲ್ನಲ್ಲಿ ಶ್ರೀಧರ ಸ್ವಾಮಿಗಳವರು ಇಲ್ಲೇ ತಪಸ್ಸನ್ನು ಮಾಡಿರುತ್ತಾರೆ.
ಗುಹೆಯ ಮೇಲ್ಗಡೆ ದೇವಿಯ ವಾಹನಕ್ಕೆ ಅಂದರೆ ಹುಲಿಗಳಿಗೆ ಚಳಿ ನಿವಾರಿಸಲು ಬೆಂಕಿ ಹಾಕುವ ಸಂಪ್ರದಾಯವಿದೆ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ 365 ದಿನಗಳು ಕೂಡ ಹೊಗೆ ಇರುತ್ತದೆ. ಕಳೆದ ವರ್ಷದ ನವರಾತ್ರಿ ಸಂದರ್ಭದಲ್ಲಿ ಹುಲಿ ಬಂದಿದ್ದನ್ನು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ಗುಹೆಗೆ ಒಮ್ಮೆ ಭೇಟಿ ನೀಡಿ.